ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಸಿಕೆರೆ ಅವರನ್ನು ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ಬಂದು ನಮ್ಮ ರಾಪಿಡೋ ಬೈಕ್ ಟ್ಯಾಕ್ಸಿ ಆ್ಯಂಡ್ ಆಟೋ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. 30 ಡೇಸ್ ಬ್ಯಾಕ್ ಬೈಕ್ ಟ್ಯಾಕ್ಸಿ ಕೂಡ ಬಂದಾಯಿತು. ಅವತ್ತಿಂದ ಆಟೋದವ್ರು ಫುಲ್ ಖುಷಿಯಾಗಿದ್ರು. ಆ ಖುಷಿ 3 ದಿವಸದಿಂದ ಇಲ್ಲ ಅವರಿಗೆ. ಬಿಕಾಸ್ ಇದಕ್ಕೆ ಕಾರಣ ಎಲ್ಲ ಆಟೋಗಳನ್ನ ಇವತ್ತು ಬೆಂಗಳೂರಲ್ಲಿ ಎಂಕ್ವೈರಿ ಮಾಡ್ತಾಯಿರಿ. ಏನಂದರೆ ಪಕ್ಕ ಡಾಕ್ಯುಮೆಂಟ್ಸ್ ಇರಬೇಕು, ಯೂನಿಫಾರ್ಮ್ ಹಾಕಬೇಕು, ಒಂದೇ ನಂಬರಲ್ಲಿ ತುಂಬ ಆಟೋಗಳು ಓಡ್ತಾ ಇದೆ, ಕರೆದ ಕಡೆ ಬರಲ್ಲ, ತುಂಬ ಅಮೌಂಟ್ ಕೇಳ್ತಾರೆ. ಈ ಥರ ಅನೇಕ ಕಾರಣಗಳು. ಇವೆಲ್ಲಕ್ಕೂ ಕಡಿವಾಣ ಹಾಕ್ಬೇಕು ಅಂತ ನಮ್ಮ ಆರ್ ಟಿ ಒ ಪೊಲೀಸ್ ಅವರು 3 ದಿವಸದಿಂದ ಅಖಾಡಕ್ಕೆ ಇಳಿದಿದ್ದಾರೆ. ಎಲ್ಲ ಕಡೆ ಆಟೋಗಳನ್ನ ಹಿಡಿತಾ ಇದ್ದಾರೆ. ತುಂಬ ಆಟೋ ಸೀಸ್ ಕೂಡ ಮಾಡಿದ್ದಾರೆ, ಡಾಕ್ಯುಮೆಂಟ್ಸ್ ಇಲ್ದಿರೋಲ್ಲ. ಹಂಗಾಗಿ ಇವಾಗ ಆಟೋದರಿಗೆ ಕರ್ಮ ರಿಟರ್ನ್ಸ್ ಅನ್ನೋ ಥರ ಆಗ್ಬಿಟ್ಟಿದೆ. ಸುಮ್ಮನೆ ಇದ್ದಿದ್ರು ಆಗಿತ್ತು. ನಾವು ಯಾಕೆ ಸುಮ್ಮನೆ ಈ ರಾಪಿಡೋ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಡಿ ಬಂದ್ ಮಾಡಿಸಿದೋ, ಅದು ಇವತ್ತು ನಮಗೆ ಕಷ್ಟ ಆಯಿತು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾವು ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅಂತ ಗಾದಿನೇ ಇದೆ. ಬೈಕ್ ಟ್ಯಾಕ್ಸಿ ಮಾಡಬಾರ್ದು, ಇಲ್ಲಿಗಲ್, ಅದು ಲೀಗಲ್ ಇಲ್ಲ, ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಆಟೋದವರು. ಆದರೆ ನಾನು ಬೆಂಗಳೂರಲ್ಲಿ ಆಟೋಕ್ಕೆ ಪರ್ಮಿಷನ್ ಇರೋದೆ 1,60,000 ಏನೋ ಪರ್ಮಿಷನ್ ಇರೋದು. ಬಟ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಆಟೋ ಸಂಖ್ಯೆ 3 ಲಕ್ಷಕ್ಕೂ ಅಧಿಕ. ಇದೆಲ್ಲ ಇಲ್ಲಿಗಲ್ ಅಲ್ವಾ? ಅವ್ರು ಎಷ್ಟು ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ, ಇದು ಇಲ್ಲಿಗಲ್ ಅಲ್ವಾ? ಕರೆದ ಕಡೆ ಬರಲ್ಲ. ಈ ಥರ ನಾನಾ ಕಾರಣ ಇದೆ. ಅವರೆಲ್ಲ ಮಾಡಿದ್ದು ಸರಿ, ಬೈಕ್ ಟ್ಯಾಕ್ಸಿ ಮಾಡೋದ್ರೆ ತಪ್ಪು. ಮತ್ತು ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ ಬೈಕಿಗೆ. ಏನು ಆಟೋದಲ್ಲಿ ಸೇಫ್ಟಿ ಇದೆಯಾ? ಆಟೋದಲ್ಲಿ ಏನು ಆಕ್ಸಿಡೆಂಟ್ ಆಗಲ್ವಾ? ಯಾರೂ ಸಾಯೋದೇ ಇಲ್ವಾ? ಬೈಕಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಇವತ್ತವರೆಗೂ? ಹಂಗಾರೆ ಬೈಕ್ ಟ್ಯಾಕ್ಸಿಯಲ್ಲಿ ಸಾವು ಅನ್ನೋದು ಬಂದರೆ ಯಾರೂ ತಪ್ಸೋಕ್ಕಾಗಲ್ಲ. ಎಲ್ಲಿದ್ರೂ ಸಾಯ್ತಾರೆ. ಹಂಗಂತ ಬೈಕ್ ಟ್ಯಾಕ್ಸಿಲಿ ಹೋದರೆ ಸಾಯ್ತಾರೆ ಅಂತ ಅನ್ನೋದು ತಪ್ಪದು. ಇದು ಜನಕ್ಕೆ ತುಂಬ ಒಳ್ಳೇದಾಗ್ತಾ ಇತ್ತು. ಬಿಕಾಸ್ ಆಫೀಸ್ಗೆ ಹೋಗ್ಬೇಕು ಅಂದರೆ ಒಂದು 10 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಬೈಕಲ್ಲಿ ಒಂದು 20-25 ನಿಮಿಷದಲ್ಲಿ ರೀಚ್ ಆಗಿಬಿಡ್ತಾ ಇದ್ರು. ಆದರೆ ಇವತ್ತು ಆಟೋದಲ್ಲಿ ಹೋಗ್ಬೇಕು ಅಂದರೆ 1 ಅವರಿಂದ 1.5 ಅವರ್ ಹಿಡಿತಾ ಇದೆ ಕ್ಯಾಬು ಆಟೋ. ಯಾಕೆಂದರೆ 1 ತಿಂಗಳಿಂದ ಬೆಂಗಳೂರಲ್ಲಿ ಅಷ್ಟು ಹೆವಿ ಟ್ರಾಫಿಕ್ ಆಗಿದೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ಇಲ್ಲದೇ. ಹೀಗಾಗಿ ಅದು ಪ್ರೂಫ್ ಸಮೇತ ಎಲ್ಲರೂ ನೋಡಿರ್ತೀರ. ಲಾಸ್ಟ್ ವೀಕು ಮಾರತ್ತಳ್ಳಿ HSRನ ಮಾರತ್ತಳ್ಳಿ 12 ಕಿಲೋಮೀಟರ್ಸ್ ಹೋಗೋಕ್ಕೆ 12 ಅವರ್ 25 ನಿಮಿಷ ತೋರಿಸ್ತಾ ಇತ್ತು ಮ್ಯಾಪು. ಅದನ್ನ ಯಾರೋ ಲೈವ್ ಸಮೇತ ಹಾಕಿದ್ರು ಫೇಸ್ಬುಕ್ಕಲ್ಲಿ, ನಾನು ಕೂಡ ನೋಡಿದೆ. 12 ಕಿಲೋಮೀಟ್ರಿಗೆ 2 ಕಾಲ ಅವರ್ ಅಂದರೆ ಮ್ಯಾಕ್ಸಿಮಮ್ ಒಂದು 25 ಕಿಲೋಮೀಟರ್ ಅಂದರೆ 4 ಅವರ್ಸ್ ಒನ್ ಸೈಡ್ ಜರ್ನಿನೇ. ಆದರೆ ಅವ್ರ ಆಫೀಸ್ಗೆ ಅಪ್ ಆ್ಯಂಡ್ ಡೌನ್ 8 ಅವರ್ ಜರ್ನಿಲೇ ಕಳೆದೋದ್ರೆ ಅವ್ರ ಡ್ಯೂಟಿ ಹೆಂಗೆ ಮಾಡೋದು? ಫ್ಯಾಮಿಲಿ ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು? ಇದಕ್ಕೆಲ್ಲ ನಮ್ಮ ರಾಜ್ಯ ಸರ್ಕಾರ ನೋಡಿ ತೀರ್ಮಾನ ಮಾಡಬೇಕಾಗಿದೆ. ತುಂಬ ಸಮಸ್ಯೆ ಆಗ್ತಾ ಇದೆ ಎಲ್ಲ ಜನಗಳಿಗೂ. ಇವತ್ತು ರಾಪಿಡೋ ಬೈಕ್ ಟ್ಯಾಕ್ಸಿಲಿ ಬೆಂಗಳೂರಲ್ಲಿ ಸುಮಾರು 1.5 ಲಕ್ಷ ಜನ ಡ್ಯೂಟಿ ಮಾಡ್ತಾ ಇದ್ರು. ಅವರೆಲ್ಲ ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತು ಇವತ್ತು. ಯಾಕೆಂದರೆ ತುಂಬ ಜನ ಕಂಪ್ನಿಗೆ ಹೋಗಿ ಮಾಡೋಕ್ಕಾಗಲ್ಲ. ಅನ್ಎಜುಕೇಟೆಡ್ ಇರ್ತಾರೆ, ಏಜ್ ಆಗಿರೋರು ಇರ್ತಾರೆ. 50-60 ವರ್ಷ ಆಗಿರೋರನ್ನ ಯಾರು ತಗೊಳಲ್ಲ ಕೆಲಸಕ್ಕೆ. ತಗೊಂಡ್ರು ಸೆಕ್ಯೂರಿಟಿಗೆ ಎಷ್ಟು ಕೊಡ್ತಾರೆ? 8,000 10,000 ಕೊಡ್ಬೋದು. ಆದರೆ ಅವ್ರು ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಕಮ್ಮಿ ಅಂದ್ರೆ ದಿನಕ್ಕೆ 1,000 ಅಂತ ದುಡಿತಾ ಇದ್ರು. 1,000 ಅಂದ್ರೂ ಪೆಟ್ರೋಲ್ ಕಾಸು ಹೋಗಿ ಎಲ್ಲ ಒಂದು 800 ಉಳಿಯೋದು. ಮಂತ್ಲಿ ಒಂದು 25,000 ಅರ್ನ್ ಮಾಡ್ತಾ ಇದ್ರು. ಆದರೆ ಕಂಪ್ನಿಲಿ ಅಷ್ಟು ಕೊಡಲ್ಲ. ಈ ಅನ್ಎಜುಕೇಟೆಡ್ ಇರ್ತಾರೆ, ಅವ್ರು ಏನು ಕೂಡ 1ನೇ ಕ್ಲಾಸ್ ಕೂಡ ಬರಲ್ಲ, ಇಂಗ್ಲೀಷ್ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ಬಟ್ ಬೈಕ್ ಟ್ಯಾಕ್ಸಿ ಸರ್ವಿಸ್ ಮಾಡ್ತಾ ಇದ್ರು. ಯಾಕೆಂದರೆ ಹಂಗಂತ ಆನ್ಲೈನ್ ಹೆಂಗೆ ಮಾಡ್ತಾರೆ ಅಂತ ಅನ್ಕೋಬೋದು. ಇವತ್ತು ಅನ್ಎಜುಕೇಟೆಡ್ ಕೂಡ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ಬೋದು, ಎಂಥವ್ರು ಗೊತ್ತಿರುತ್ತೆ ಯಾವ ಥರ ಅಂತ. ಹಂಗಾಗಿ ಅವರು ಕೂಡ ಬೈಕ್ ಟ್ಯಾಕ್ಸಿಯಿಂದ ತುಂಬ ಅರ್ನ್ ಮಾಡ್ತಾ ಇದ್ರು. ಎಲ್ಲರಿಗೂ ಒಳ್ಳೇದಾಗಿತ್ತು. ಇದರಿಂದ ಯಾರು ಹೊಟ್ಟೆ ಮೇಲೆ ಹೊಡೆದೇನು ಯಾರೇನು ಜೀವನ ಮಾಡ್ತಿರ್ಲಿಲ್ಲ. ಆಟೋದವ್ರು ಹೇಳ್ತಾರೆ, ಅಯ್ಯೋ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಅವರು, ನಮ್ಮ ಅನ್ನ ಕಿತ್ಕೊಂಡು ತಿಂತವ್ರೆ ಅಂತ. ಯಾರು ಕಿತ್ಕೊಂಡು ತಿಂದಿಲ್ಲ ಫ್ರೆಂಡ್ಸ್. ಅವ್ರಿಗೂ ಸಿಂಗಲ್ ಪರ್ಸನ್ ಇದ್ರೆ ಬೈಕಲ್ಲಿ ಹೋಗ್ತಾರೆ, ಡಬಲ್ ಟ್ರಿಬಲ್ ಇದ್ರೆ ಆಟೋದಲ್ಲಿ ಕ್ಯಾಬಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಯಾವ್ದು ಬೇಕಂತ ಅವ್ರು ಚೂಸ್ ಮಾಡ್ತಾರೆ, ಅದು ನಾವು ಚೂಸ್ ಮಾಡೋದಲ್ಲ. ಇವತ್ತು ಈ ಥರ ಪ್ರಾಬ್ಲಮ್ ಆಗಿದೆ. ಈಗ ಸೆಂಟ್ರಲಿಂದಾನೇ ಪರ್ಮಿಷನ್ ಸಿಕ್ಬಿಟ್ಟಿದೆ ಆಲ್ರೆಡಿ. ಬೈಕ್ ಯಾವುದೇ ಥರ ಬೈಕು ಸರ್ವಿಸ್ ಕೊಡ್ಬೋದು ಬೈಕ್ ಟ್ಯಾಕ್ಸಿಯಿಂದ. ನಮ್ಮ ಕಡೆಯಿಂದ ಏನು ರಿಸ್ಟ್ರಿಕ್ಷನ್ ಇಲ್ಲ, ಪರ್ಮಿಷನ್ ಇದೆ ಅಂತ. ಇನ್ನು ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಡಬೇಕು. ಇದು ನಾಳೆ ಶುಕ್ರವಾರಕ್ಕೆ ಮುಂದೂಡಿದ್ದಾರೆ. ಮತ್ತೆ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ನೋಡೋಣ. ನನಗೆ ಅನ್ನಿಸ್ತಾ ಇದೆ 100% ಇದಕ್ಕೆ ಪರ್ಮಿಷನ್ ಬಂದೇ ಬರುತ್ತೆ. ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಷ್ಟೇ ಆಗುತ್ತೆ. ಬಟ್ ಪರ್ಮಿಷನ್ ಅಂತೂ ಸಿಕ್ಕೇ ಸಿಗುತ್ತೆ. ಯಾರು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. 1 ತಿಂಗಳು ಏನು ಕಷ್ಟ ಆಗಿರ್ಬೋದು ಎಲ್ಲರಿಗೂ, ಕೆಲಸ ಇಲ್ಲ ಅಂತ. ಬಟ್ ಪರ್ಮಿಷನ್ ಸಿಕ್ಕಿದ ಮೇಲೆ ಡೇ ಆ್ಯಂಡ್ ನೈಟ್ ಮಾಡಿ ಅದರ ಡಬಲ್ ಅರ್ನ್ ಮಾಡ್ಬೋದು. ಅದು ಕೆಪಾಸಿಟಿ ನಿಮ್ಮಲ್ಲೂ ಕೂಡ ಇದೆ. ನಮಗೂ ಕೂಡ ಬೈಕ್ ಟ್ಯಾಕ್ಸಿಯಿಂದ ಎಷ್ಟು ಹೆಲ್ಪ್ ಆಗ್ತಿತ್ತು ಅಂದರೆ, ಈಗ ಆಫೀಸ್ ಡ್ಯೂಟಿಯಿಂದ ಮುಗಿಸ್ಕೊಂಬಂದು ನಾವು ವೈಫು ಮಗಳನ್ನ ಪಿಕ್ ಮಾಡಬೇಕಾಯ್ತು. ಒಂದೊಂದು ಟೈಮ್ ಆಗಲ್ಲ ಪಿಕ್ ಮಾಡೋಕ್ಕೆ, ಬರೋದು ಲೇಟ್ ಆಗುತ್ತೆ, ಇಲ್ಲ ಗಾಡಿ ಏನೋ ಪ್ರಾಬ್ಲಮ್ ಆಯಿತು.
ಇಂಥ ಟೈಮಲ್ಲಿ ಬೈಕ್ ಬುಕ್ ಮಾಡಿದ್ರೆ ಜಸ್ಟ್ ನಮ್ಮ ಮನೆಯಿಂದ 5 ಕಿಲೋಮೀಟರ್ಸ್ ನಮ್ಮ ವೈಫ್ ಡ್ಯೂಟಿಗೆ ಹೋಗೋದು. 50 ರುಪೀಸಲ್ಲೆಲ್ಲ ಮನೆ ಬಾಗಿಲಿಗೆ ಕರ್ಕೊಂಬಂದು ಬಿಟ್ಬಿಡ್ತಾ ಇದ್ರು. ಆದರೆ ಇವಾಗ ಆಟೋ ಬುಕ್ ಮಾಡಿದ್ರೆ 120 130 ರುಪೀಸ್ ತೋರಿಸ್ತಾ ಇದೆ. ಅದು ಇಮಿಡಿಯೇಟ್ ತಗೊಳೋದೇ ಇಲ್ಲ ಯಾರನ್ನು. 10 ಮಿನಿಟ್ಸ್ 15 ಮಿನಿಟ್ಸ್ ಆದರೂ ಸರ್ಚಿಂಗಲ್ಲಿ ಇರುತ್ತೆ. ಆಮೇಲೆ ಯಾರು ತಗೊಂಡಿಲ್ಲ ಅಂದರೆ ಟಿಪ್ಸ್ ಆ್ಯಡ್ ಮಾಡಿ ಅಂತ ಕಂಪ್ನಿ ತೋರಿಸ್ತಾ ಇರುತ್ತೆ. ಮತ್ತೆ ಅದಕ್ಕೆ 30 ರುಪೀಸ್ 50 ರುಪೀಸ್ ಆ್ಯಡ್ ಮಾಡಿದ್ರೆ 170 180 ರುಪೀಸ್. 5 ಕಿಲೋಮೀಟರ್ ನಾವು 170 180 ಕೊಟ್ಟರೆ ನಾವು ದುಡಿಯೋ 500 ರೂಪಾಯಿಲಿ ಇವರಿಗೆ ಅರ್ಧ ಕೊಟ್ಬಿಡ್ಬೇಕು. ಏನು ಮಾಡೋದು, ಬೈಕ್ ಸರ್ವಿಸ್ ಇಲ್ದೇನೆ ಇವತ್ತು ತುಂಬ ಕಷ್ಟ ಆಗ್ತಾ ಇದೆ ಬೆಂಗಳೂರಲ್ಲಿ ಓಡಾಡೋದು ಕೂಡ. ಪ್ರತಿಯೊಂದು ಕ್ಯಾಬು ಬುಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತು ನಾರ್ಮಲ್ ನಾವು 2 ವೀಲರಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಹೆವಿ ಟ್ರಾಫಿಕ್ ಆಗಿದೆ ಬೆಂಗಳೂರಲ್ಲಿ. ಎಲ್ರಿಗೂ ಗೊತ್ತು. ಇವತ್ತು ಎವ್ರಿ ಡೇ ನಾವು ಮಾರ್ಕೆಟ್ಗೆ ಹೋಗಿ ಬರಬೇಕು. ಮುಂಚೆ ನಾವು 45 50 ಮಿನಿಟ್ಸಲ್ಲೆಲ್ಲ ಮಾರ್ಕೆಟ್ ರೀಚ್ ಆಗ್ತಾ ಇದ್ವು. ಆದರೆ ಇವತ್ತು ಬೈಕಲ್ಲೇ 1.5 ಅವರ್ ಆಗ್ತಾ ಇದೆ ಮಾರ್ಕೆಟ್ಗೆ ಹೋಗೋಕ್ಕೆ. ಈ ಥರ ತುಂಬ ಕಷ್ಟ. ಹೆವಿ ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ ಲಾಸ್ಟ್ 1 ಮಂತಿಂದ. ಇದನ್ನೆಲ್ಲ ನಮ್ಮ ರಾಜ್ಯ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪರ್ಮಿಷನ್ ಕೊಟ್ಟರೆ ಎಲ್ರಿಗೂ ಒಳ್ಳೇದಾಗುತ್ತೆ. ರಾಜ್ಯ ಸರ್ಕಾರದ ಪರ್ಮಿಷನ್ ಬಂತಂದ್ರೆ ಇನ್ನೂ ಧೈರ್ಯವಾಗಿ ಮಾಡ್ಬೋದು ನಾವು ಡ್ಯೂಟಿನ. ಬೈಕ್ ಟ್ಯಾಕ್ಸಿ ರೈಡರ್ಸು ಮುಂಚೆ ಎಲ್ಲ ಆಟೋ ಸ್ಟ್ಯಾಂಡ್ ಹತ್ರ ಕಸ್ಟಮರ್ ಇದ್ರೆ ಮುಂದೆ ಬಂದಿಂದ ಕಾರ್ ಹತ್ತಿಸ್ತಾ ಇದ್ರು. ಆಟೋ ಸ್ಟ್ಯಾಂಡ್ ಹತ್ರ ಡ್ರಾಪ್ ಇದ್ರೆ ಹಿಂದೆನೇ ಇಳಿಸ್ಬಿಡ್ತಾ ಇದ್ರು, ಭಯ ಬಿದ್ದು ಎಲ್ಲಿ ಅವ್ರು ಕಿರಿಕ್ ಮಾಡ್ತಾರೆ ಜಗಳ ಮಾಡ್ತಾರೆ ಅಂತ. ಪರ್ಮಿಷನ್ ಅಂತ ಬಂದರೆ ಇನ್ನು ಯಾರ್ದು ಭಯ ಇಲ್ಲ. ಡೈರೆಕ್ಟಾಗಿ ಆಟೋ ಸ್ಟ್ಯಾಂಡಲ್ಲೇ ಹತ್ತಿಸ್ಕೋಬೋದು, ಆಟೋ ಸ್ಟ್ಯಾಂಡಲ್ಲೇ ಇಳಿಸ್ಬೋದು, ಆರಾಮಾಗಿ ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು. ಬಟ್ ವಿತ್ ಡಾಕ್ಯುಮೆಂಟ್ಸ್ ಸಮೇತ ಡ್ಯೂಟಿ ಮಾಡಿ. ಸೇಫ್ಟಿ ಹೆಲ್ಮೆಟ್ ಕೊಡಿ ಕಸ್ಟಮರ್ಗೆ, ನೀವು ಸೇಫ್ಟಿ ಹೆಲ್ಮೆಟ್ ಹಾಕಿ. ರಾಂಗ್ ರೂಟೆಲ್ಲ ಹೋಗ್ಬೇಡಿ, ಕರೆಕ್ಟ್ ರೂಟಲ್ಲಿ ಫಾಲೋ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಇಂಥ ವಿಡಿಯೋಗಳನ್ನ ಬಿಡೋಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ನಮ್ಮ ಎಲ್ಲ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ತಲುಪೋ ಗಂಟ ಈ ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.